So, welcome to online classes, dear students. Today we have to discuss trigonometric functions of allide angle. What is the definition of allide angle? See here, the angle ಅಥವಾ ಇನ್ನೊಂದು ಹೆಸರು ಏನಂದ್ರೆ ಅದಕ್ಕೆ trigonometric functions of supplementary angle ಅಂತಾನೂ ಕರೀತಾರೆ. The angles in the form of multiple of pi by 2 plus of theta. So now for all n pi by 2 plus or minus theta ಹೆಂಗಿರಬೇಕು n pi by 2 plus r minus theta. ಸೊ ನಾವು ಈ ಫಾರ್ಮ್ದಾಗ ಇತ್ತಂದ್ರೆ ಅದನ್ನ ಏನಂತ ಕರಿತೀವಿ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ಅಲೈಡ್ ಆಂಗಲ್ ಅಂತ ಕರಿತೀವಿ. ಹೆಂಗ ಈಗ n ಇಸ್ ಈಕ್ವಲ್ ಟು 1 ಹಾಕಿದ್ವಿ ಅಂತಂದ್ರೆ ಏನು ಸಿಗುತ್ತೆ ನಮ್ಗೆ pi by 2 ಅಂದ್ರೆ ಏನು 90 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ. n is equal to 2 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ 2n is equal to 2 ಹಾಕಿದ್ರೆ 2 pi by 2 plus r minus theta. 2 ಕ್ಯಾನ್ಸಲ್ ಆಗಿ 1 pi ಅಂದ್ರೆ ಎಷ್ಟು 180 plus r minus theta. n is equal to 3 ಹಾಕಿದ್ರೆ 3 pi by 2 ಅಂದ್ರೆ ಎಷ್ಟು ಡಿಗ್ರಿ ನಮ್ದು 270 ಡಿಗ್ರಿ plus r minus theta. n is equal to ನಾವು 4 ಹಾಕಿದ್ವಿ ಅಂತಂದ್ರೆ 2 1 2 2 ಕ್ಯಾನ್ಸಲ್ ಆಗಿ 2 pi ಅಂದ್ರೆ ಎಷ್ಟು ಡಿಗ್ರಿ 360 plus r minus theta. ಇವಕ್ಕೆಲ್ಲವೂ ಏನಂತ ಕರಿತೀವಿ ನಾವು ಅಲೈಡ್ ಆಂಗಲ್ಸ್ ಅಂತ ಕರಿತೀವಿ. ಸೊ ಇನ್ನೊಂದ್ಸಲ ಡೆಫಿನೇಷನ್ ಹೇಳ್ತೀನಿ ನೋಡ್ರಿ, ದ ಆಂಗಲ್ಸ್ ಇನ್ ದ ಫಾರ್ಮ್ ಆಫ್ ಆರ್ ದ ಆಂಗಲ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ n pi by 2 plus r minus theta for all n belongs to integers ಅಥವಾ n belongs to z. ಸೊ n is equal to ಪ್ಲಸ್ ಅಥವಾ ಮೈನಸ್ ಹಾಕೋತಾ ಹೋದ್ರೆ ನಮ್ಗೆ ಏನು ಸಿಗುತ್ತೆ ನಮ್ಗೆ ಆನ್ಸರ್ ಬರುತ್ತೆ. ಹಂಗಂದ್ರೆ ಯಾವ್ಯಾವ ಅಲೈಡ್ ಆಂಗಲ್ 90 plus r minus theta, 180 plus r minus 270 plus r minus theta and 360 plus r minus theta. ಇವು ಏನಂತ ಕರಿತೀವಿ ನಾವು ಅಲೈಡ್ ಆಂಗಲ್ಸ್ ಅಂತ ಕರಿತೀವಿ. ನೀವು ಫಸ್ಟ್ ಇಯರ್ ಕ್ಲಾಸ್ ಇದ್ದಾಗ ಏನು ಕಲ್ತೀವಿ ಅಲೈಡ್ ಆಂಗಲ್ ಅಥವಾ ಸಪ್ಲಿಮೆಂಟ್ರಿ ಆಂಗಲ್ ಒಂದು ಆಂಗಲ್ ಕಲ್ತೀವಿ. ಫಸ್ಟ್ ಕ್ವಾಡ್ರೆಂಟ್ನಾಗ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಪಾಸಿಟಿವ್ ಇರ್ತಾವೆ. ಆಮೇಲೆ ಸೈನ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ 90 ಮೈನಸ್ ಸೈನ್ ಇಸ್ ಈಕ್ವಲ್ ಟು ಕಲ್ತಿರ ಅವನ್ನೆಲ್ಲ 90 ಮೈನಸ್ ಪೂರಕ ಕೋನಗಳು ತ್ರಿಕೋನಮಿತಿಯ ಪೂರಕ ಕೋನಗಳಿಗೆ ಏನಂತ ಕರಿತೀವಿ ನಾವು ಅಲೈಡ್ ಆಂಗಲ್ಸ್ ಅಂತನ ಕರಿತೀವಿ. ಫಸ್ಟ್ ಒಂದೇ ಡಿಸ್ಕಸ್ ಮಾಡೋಣ ನಾವು. ಫಸ್ಟ್ ಒಂದೇದು ಯಾವಾಗ ಒಂದೇ ಅಲೈಡ್ ಆಂಗಲ್ 90 ಡಿಗ್ರಿ ಮೈನಸ್ ಆಫ್ ಥೀಟಾ. ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ಡಯಾಗ್ರಾಮ್ ಹಾಕೋಬೇಕು, ರೈಟ್? ಸೊ ನಾವು ಇನಿಷಿಯಲ್ ಸೈನ್, ಸೊ ನಾವು ದಿಸ್ ಈಸ್ OX. It rotate about the vertex O in anti-clockwise direction. It takes a position at a point P. Draw OP. OP na draw ಮಾಡಬೇಕು. So draw PM perpendicular to x-axis. So it makes an angle theta, right? So now it makes an angle theta. So next again initial side OX. So initial side OX is rotate about the vertex O in anti-clockwise direction. It takes another position at the point P dash. Another position at the P dash. Yeah, first quadrant naga tagondri 90 minus theta. Idu 90 degree na 90 minus theta which quadrant? First quadrant. So that's why initial side rotate agi innond position na tagotite at the point P dash. So join O P dash and draw P M dash is perpendicular to x-axis, right? And ಇಲ್ಲಿ ನಾವು angle theta ಅಂತ ಬರ್ಕೊಂಡ್ವಿ. So total angle ಏನಾಗ್ತದೆ ನೋಡ್ರಿ. ಸೊ ನಾವು ಇದು 90 ಡಿಗ್ರಿ ನಾ ಇದು 90 ಡಿಗ್ರಿ. ಸೊ ನಾವು ಇಲ್ಲಿ angle theta ಅಂತ ಫಾರ್ಮ್ ಆಯ್ತು. ಸೊ ಇದು ರಿಮೈನಿಂಗ್ ಆಂಗಲ್ ಏನಿರ್ತೈತಿ? ಇದು ರಿಮೈನಿಂಗ್ ಆಂಗಲ್ ಏನಿರ್ತೈತಿ 90 ಮೈನಸ್ ಆಫ್ ಥೀಟಾ. ಇದು ಥೀಟಾನ ಇಷ್ಟು ಆಂಗಲ್ ಥೀಟಾ ಟೋಟಲ್ 90. ಇದಷ್ಟೇ ನಾವು ಏನು ಮಾಡ್ತಿದ್ದಿಲ್ಲ 90 ಮೈನಸ್ ಆಫ್ ಥೀಟಾ. ಸೊ ಅದಕ್ಕೆ ನಾ ಈ ಆಂಗಲ್ ಅನ್ನ ಏನಂತ ಬರ್ಕೋತೀನಿ ನಾನು ಈ ಆಂಗಲ್ ಅನ್ನ 90 ಡಿಗ್ರಿ ಮೈನಸ್ ಆಫ್ ಥೀಟಾ ಅಂತ ಬರ್ಕೋತೀನಿ, ರೈಟ್? ಸೊ ನಾವು ಹಂಗಂತಂದ್ರೆ ಯಾವ್ದು ಆಂಗಲ್ 90 ಯಾವುದು 90 ಮೈನಸ್ ಆಫ್ ಥೀಟಾ ಇಲ್ಲಿ ಬರ್ಕೋಬೇಕು ಕ್ಲಿಯರ್ಲಿ. XOP angle XOP is equal to theta and angle XOP dash, angle XOP dash is equal to 90 degree minus of theta. ಇಷ್ಟು ಬರಬೇಕು, ಅದೆಲ್ಲ ಬರಿಬೇಕು. ಇನ್ನಿಷ್ಟು ನಾನು ನೋಟ್ಸ್ ಬರೆದು ಹಾಕ್ತೀನಿ ಇವತ್ತು.
Initial side rotate about the vertex, so it takes a position at the point P. Draw PM perpendicular to x-axis and join OP, and again initial side rotate about the vertex, so it takes a position in first quadrant. Because we have to study 90 minus of theta, draw PM dash is perpendicular to x-axis, join OP clearly. XOP is theta and XOP dash is 90 minus of theta. ಇದೆರಡು ಕ್ಲಿಯರ್ ಆಗಿ ಗೊತ್ತದ. ಇದು ಗೊತ್ತಾಗಿದ್ರೆ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಏನಂತಂದ್ರೆ ಇಲ್ಲಿ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ಗಳ ಫಾರ್ಮ್ ಆಗ್ಯಾವ. ಒಂದು ಇಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಅಂದ್ರೆ ಇದು 90 ಡಿಗ್ರಿನ. ಸೊ ಇನ್ನೊಂದು ಇಲ್ಲಿನ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿಲ್ಲ. ಸೊ ಯಾವ್ಯಾವ ಇವು ಎರಡು ಟ್ರಯಾಂಗಲ್ಸ್ಗಳಿಗೆ ಎಂಥ ಟ್ರಯಾಂಗಲ್ಸ್ಗಳಿವು ಸರ್ವಸಮ ತ್ರಿಭುಜಗಳು. ಹೌದಾ, ಸರ್ವಸಮ ತ್ರಿಭುಜಗಳ ಫಾರ್ಮ್ ಆಗ್ತಾವಿಲ್ಲ. ಸರ್ವಸಮ ತ್ರಿಭುಜಗಳನ್ನ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್, ಆಲ್ ದ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ಆಫ್ ದಿ ಗಿವನ್ ಟ್ರಯಾಂಗಲ್ ಆರ್ ಈಕ್ವಲ್. ಸೊ ಯಾವ್ಯಾವ ಟ್ರಯಾಂಗಲ್ಸ್ ಅವು? ಓ ಪಿ ಎಂ ಈಸ್ ಹಿಂಗೆ ಬರೆದ್ರೆ ಏನು ಸರ್ವಸಮ. ಸಮರೂಪಿ ಅಂದ್ರೆ ನೋಡಕ್ಕೆ ಸೇಮ್ ಇರ್ಬೇಕು. ಸೊ ಸಮರೂಪಿ ಇಲ್ಲಿ ಎಲ್ಲ ಬಾಹುಗಳು ಮತ್ತು ಕೋನಗಳು ಸಮವಾಗಿತ್ತಂದ್ರೆ ಎಂಥ ತ್ರಿಭುಜ ಅಂತೀವಿ ನಾವು? ಸರ್ವಸಮ ತ್ರಿಭುಜ. O P M and O P dash M dash, these two are congruent triangles. All the sides and corresponding sides and angles are equal ಅಂತ ಗೊತ್ತದಲ್ಲ ನಮ್ಗೆ. By this we have to write ಏನು ಬರ್ಕೋತೀನಿ ನೋಡಿ ನಾನು ಇಲ್ಲ O M dash ಇದನ್ನ ಹಿಂಗೆ ತಗೊಂಡ್ಬಂದು ಇದ್ರ ಮ್ಯಾಲೆ ಇಟ್ಟಾಗ ಏನಾಗುತ್ತೆ, ಇದು ಇವೆರಡು ಆ್ಯಂಗಲ್ ಕೋಯಿನ್ಸೈಡ್ ಆಗ್ತಾವಿಲ್ಲ ನೋಡ್ರಿ. O P M and O P dash M dash ಆರ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತಂದ್ರೆ ಇದನ್ನ ತಗೊಂಡ್ಬಂದು ಇದ್ರ ಮ್ಯಾಲೆ ಇಟ್ಟಾಗ ಏನಾಗುತ್ತದ? ಸರ್ವಸಮ ತ್ರಿಭುಜ ಆಗುತ್ತ. ಹಂಗಂತಂದ್ರೆ ಸೊ ನಾವು ನಮ್ಗೆ ಪ್ರಾಪರ್ಟಿ ಏನೈತಿ? ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್ ಅಂತಂದ್ರೆ ಎಂ ಪಿ, ದ ವ್ಯಾಲ್ಯೂ ಆಫ್ ಎಂ ಪಿ ಅಂದ್ರೆ ನೋಡಿ ಎಂ ಪಿ ಇಲ್ಲಿ ಬರ್ಬೇಕಾದ್ರೆ ಎಂ ಹಿಂಗೆ ತಿರುಗಿಸಿದ್ರ ಮೇಲೆ ಇಟ್ಟಾಗ ಸರ್ವಸಮ ತ್ರಿಭುಜಗಳಾಗ್ತಾವೆ. ದ ಸೈಡ್ ಎಂ ಪಿ ಈಸ್ ಇಕ್ವಿವ್ಯಾಲೆಂಟ್ ಟು ಓ ಎಂ ಡ್ಯಾಶ್. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ ಯಾವುದು? ಎಂ ಓ ಪಿ ಮತ್ತು ಓ ಪಿ ಡ್ಯಾಶ್ ಎರಡು ಸೇಮ್ ಇರ್ತಾವೆ. ಓ ಪಿ ಈಸ್ ಈಕ್ವಲ್ ಟು ಏನು? ಓ ಪಿ ಡ್ಯಾಶ್. ಇನ್ನೊಂದು ಉಳಿತು ನೋಡ್ರಿ ನಮ್ಗೆ. ಸೊ ಎಂ ಡ್ಯಾಶ್ ಇನ್ನೊಂದೇನು? ಓ ಎಂ ಇಸ್ ಈಕ್ವಲ್ ಟು ಏನಂದ್ರೆ ಓ ಎಂ ಇಸ್ ಈಕ್ವಲ್ ಟು ಎಲ್ಲದ ನೋಡ್ರಿ ಓ ಎಂ ಲೆಂತ್ ಈಸ್ ಇಕ್ವಿವ್ಯಾಲೆಂಟ್ ಟು ಹಿಂಗೆ ತಿರುಗಿಸಿದ್ರ ಮೇಲೆ ಇಟ್ಟಾಗ ಇದು ಈಸ್ ಇಕ್ವಿವ್ಯಾಲೆಂಟ್ ಟು ಎಂ ಡ್ಯಾಶ್ ಪಿ ಡ್ಯಾಶ್ ಈಸ್ ಇಕ್ವಿವ್ಯಾಲೆಂಟ್ ಟು ಎಂ ಡ್ಯಾಶ್ ಪಿ ಡ್ಯಾಶ್. ಈ ಮೂರುಗಳನ್ನ ಬರ್ಕೋಬೇಕು. ಎದರಿಂದ ಬರ್ಬೋದು ನಾವು ಇವನ್ನ? ಸೊ ಓ ಪಿ ಎಂ ಆ್ಯಂಡ್ ಓ ಪಿ ಡ್ಯಾಶ್ ಎಂ ಡ್ಯಾಶ್ ಆರ್ ಕಾಂಗ್ರುಯೆಂಟ್ triangles. So the corresponding sides are equal. So OM is equal to MP. The value of MP is equal to OM dash and OP is equal to OP dash and OM is equal to P dash M dash. So we have to define the trigonometric function. So we have to define ಏನನ್ನ ಡಿಫೈನ್ ಮಾಡಬೇಕೀಗ ನಾವು? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫಾರ್ ವಿಚ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಡಿಫೈನ್ ಮಾಡ್ಬೇಕು ನಾವು? ಓ ಪಿ ಎಂಬುದು ಆಲ್ರೆಡಿ ಎಲ್ಲ ಗೊತ್ತಿತ್ತು ನಮ್ಗೆ. ಈಗ ನಮ್ಗೆ ಓ ಪಿ ಡ್ಯಾಶ್ ಎಮ್ ಡ್ಯಾಶ್ ಬೇಕು ಫಾರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓ ಪಿ ಡ್ಯಾಶ್ ಎಮ್ ಡ್ಯಾಶ್, ಓ ಪಿ ಡ್ಯಾಶ್ ಎಮ್ ಡ್ಯಾಶ್. ಸೊ ಡಿಫೈನ್ ಮಾಡ್ಬೇಕು ಇಲ್ಲಿ ನೋಡಿ. ಓ ಪಿ ಡ್ಯಾಶ್ ಎಮ್ ಡ್ಯಾಶ್ ಅಂತಂದ್ರೆ ಆ್ಯಂಗಲ್ ಫಾರ್ಮ್ ಆಗಿದೆ ಏನದು? 90 ಮೈನಸ್ ತೀಟಾ. 90 ಮೈನಸ್ ತೀಟಾಗ ಅಪೋಸಿಟ್ ಆಗಿರೋದೇನು? ಅಪೋಸಿಟ್ ಸೈಡು. ಆ್ಯಂಗಲ್ ಲೈಸ್ ಆಗಿರೋದು ಅಡ್ಜಸೆಂಟ್ ಸೈಡ್. ಸೊ ನಾವು 90 ಡಿಗ್ರಿಗೆ ಅಪೋಸಿಟ್ ಆಗಿರೋದೇನು? ಹೈಪೋಟೆನ್ಯೂಸ್ ಸೈಡ್. ಫಸ್ಟ್ ವಿ ಹ್ಯಾವ್ ಟು ಡಿಫೈನ್ ಸೈನ್ ಆಫ್ 90 ಡಿಗ್ರಿ ಮೈನಸ್ ಆಫ್ ತೀಟಾ. ಸೈನ್ ಆಫ್ ಏನು ಡಿಫೈನ್ ಮಾಡ್ತೀನಿ ನಾನು? ಫಸ್ಟ್ ಸೈನ್ ಆಫ್ 90 ಮೈನಸ್ ಆಫ್ ತೀಟಾ ಡಿಫೈನ್ ಮಾಡಿ. ಇಲ್ಲ ತೀಟಾ ಇಲ್ಲೈತಿ. ಹೌ ಟು ಡಿಫೈನ್ ಸೈನ್ ತೀಟಾ ಫಾರ್ ಓ ಪಿ ಡ್ಯಾಶ್ ಎಮ್ ಡ್ಯಾಶ್? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಸೈಡ್ ವಿಚ್ ಈಸ್ ಇಕ್ವಿವ್ಯಾಲೆಂಟ್ ಟು ಅಪೋಸಿಟ್ ಸೈಡ್ ಲೆಂತ್ ಏನೈತಿ? ಪಿ ಡ್ಯಾಶ್ ಎಮ್ ಡ್ಯಾಶ್ divided by length of an hypotenuse side is OP dash. So now this is equal to ಈಗ ನಮ್ಗೆ P dash M dash length ಗೊತ್ತಿಲ್ಲ.
ಸೊ ಪಿ ಡ್ಯಾಶ್ ಎಮ್ ಡ್ಯಾಶ್ ಈಸ್ ಈಕ್ವಲ್ ಟು ಇಲ್ಲಿ ನೋಡ್ಬೇಕು ಪಿ ಡ್ಯಾಶ್ ಎಮ್ ಡ್ಯಾಶ್ ಇಸ್ ಈಕ್ವಲ್ ಟು ನಮ್ಗೆ ಲೆಂತ್ ಏನು ಓ ಎಮ್ ಡಿವೈಡೆಡ್ ಬೈ ಓ ಪಿ ಡ್ಯಾಶ್ ಅಂತಂದ್ರೆ ಓ ಪಿ ಸೊ ನಾವು ದಿಸ್ ಇಸ್ ಈಕ್ವಲ್ ಟು ಇದು ಈ ರೈಟ್ ಆಂಗಲ್ ಟ್ರಯಾಂಗಲ್ ಓ ಪಿ ಎಮ್ ಇದರ ಅಪೋಸಿಟ್ ಸೈಡ್ ಇದೆ ಹೈಪೋಟೆನಸ್ ಇದು ಅಡ್ಜಸೆಂಟ್ ಸೈಡ್ ಸೊ ನಾವು ಇದೇನಿದೆ ಅಪೋಸಿಟ್ ಸೈಡ್ ಥೀಟಾ ಸೊ ನಾವು ಇಲ್ಲಿ ಓ ಎಮ್ is adjacent and OP is hypotenuse adjacent side divided by A divided by H ಅಂತಂದ್ರೆ ಏನು cos of an angle theta ಸೊ ಹಂಗಂದ್ರೆ ನಮಗೊಂದು ಕನ್ಕ್ಲೂಷನ್ ಬಂತು ಏನು sin of 90 minus theta is equal to ಏನಂತ cos theta sin 90 minus theta is equal to cos theta ಕ್ಲಿಯರ್ ಆಗಿ ನೋಡ್ಬೋದು ಇನ್ನೊಂದ್ಸರ್ತೆ ಇಲ್ಲಿ ಥೀಟಾ ಫಾರ್ಮ್ ಆಗೈತಿ ಫಸ್ಟ್ ಓ ಪಿ ಡ್ಯಾಶ್ ಎಮ್ ಡ್ಯಾಶ್ ನಾನು ಡಿಫೈನ್ ಮಾಡ್ತೀನಿ ಸೈನ್ ಆಫ್ 90 ಮೈನಸ್ ಥೀಟಾ ಹಂಗಂದ್ರೆ ಅಪೋಸಿಟ್ ಸೈಡ್ ಪಿ ಡ್ಯಾಶ್ ಎಮ್ ಡ್ಯಾಶ್ ಡಿವೈಡೆಡ್ ಬೈ ಹೈಪೋಟೆನಸ್ ಸೈಡ್ ಈಸ್ ಓ ಪಿ ಡ್ಯಾಶ್ ಸೊ ಇದು ಸರ್ವ ಸಮ ತ್ರಿಭುಜಗಳು ಅಂತಂದು ಇಲ್ಲಿ ಡಿಫೈನ್ ಮಾಡ್ಕೊಂಡೇವಿ ಎಮ್ ಡ್ಯಾಶ್ ಪಿ ಡ್ಯಾಶ್ ಅಂತೂ ಓ ಎಮ್ಗೆ ಸಮ ಐತಿ ಆಮೇಲೆ ನಮ್ಗೆ ಇನ್ನೊಂದೇನದ ಓ ಪಿ ಡ್ಯಾಶ್ ಇಸ್ ಈಕ್ವಲ್ ಟು ಓ ಪಿ ಫಾರ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್ ಓ ಪಿ ಎಮ್ ಇಲ್ಲಿ 90 ಫಾರ್ಮ್ ಆಗೈತಿ ಇದ್ರ ಅಪೋಸಿಟ್ ಇರೋದು ಹೈಪೋಟೆನಸ್ ಆಂಗಲ್ ಅಪೋಸಿಟ್ ಇರೋದು ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಹಂಗಂದ್ರೆ ಓ ಎಮ್ ಡಿವೈಡೆಡ್ ಬೈ ಓ ಪಿ ಅಂದ್ರೆ ಈ ಟ್ರಯಾಂಗಲ್ಗೆ ಓ ಎಮ್ ಡಿವೈಡೆಡ್ ಬೈ ಓ ಪಿ ಅಂತಂದ್ರೆ ಏನಂತೀವಿ ನಾವು ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್ ಸೈಡ್ ಅಂತಂದ್ರೆ ಏನು ಡಿಫೈನ್ ಮಾಡ್ದಂಗಂತ ಕಾಸ್ ಅಂದ್ರೆ ನಮ್ಮ ಕನ್ಕ್ಲೂಷನ್ ಬಂತು ಸೈನ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಆ್ಯಂಡ್ ಸೆಕೆಂಡ್ ಒನ್ ಸೈನ್ ಆಫ್ 90 ಆಯಿತು ಈಗ ಕಾಸ್ ಆಫ್ 90 ಡಿಗ್ರಿ minus of theta so cos 90 minus theta na define ಮಾಡ್ಕೊತೀವಿ so cos 90 minus of theta ಅಂದ್ರೆ ಈ angle O m dash p dash ನಾವು ಡಿಫೈನ್ ಮಾಡಬೇಕು so cos of 90 minus of theta ಅಂತಂದ್ರೆ adjacent side divided by hypotenuse side for a right angle triangle O p dash m dash what is our adjacent side O m dash ಏನು O m dash divided by hypotenuse side is O p dash but so ಈ O m dash p dash ಇದು ಕಂಪೇರ್ ಮಾಡಿದ್ರೆ O m dash ಇಸ್ ಲೆಂತ್ ಏನಿತ್ತು ನೋಡ್ರಿ O m dash is equal to m p divided by O p so ಇಲ್ಲಿ for a right angle triangle O p m p ಅಂದ್ರೆ which side is opposite side divided by hypotenuse side opposite by hypotenuse ಅಂದ್ರೆ ನಾವು ಈ ಆಂಗಲ್ ಏನು ಡಿಫೈನ್ ಮಾಡ್ದಂಗ cos ಡಿಫೈನ್ sin ಡಿಫೈನ್ ಮಾಡ್ದಂಗತ್ತ ಸೊ ನಾವು sin ಥೀಟಾ ಹಂಗಂದ್ರೆ ಸೆಕೆಂಡ್ ಕನ್ಕ್ಲೂಷನ್ ಏನು cos of 90 minus theta is equal to ಏನು sin theta cos 90 minus theta is equal to ಏನು sin theta next we have to define tan right so ನಾವು tan define ಮಾಡ್ಕೊಂಡು tan of 90 minus of theta ಹೆಂಗೆ ಡಿಫೈನ್ ಮಾಡ್ತಾರೆ ನೋಡಿ tan ಅನ್ನ for this right angle triangle O P dash M dash so now tan theta is nothing but opposite side divided by adjacent side so opposite side length ಏನು M P dash M dash divided by length of an adjacent side ಅಂತಂದ್ರೆ ಏನು O M dash so now is equivalent to P dash M dash is equivalent to O M divided by O M dash is equivalent to M P for the right angle triangle O P M O M ಅಂತಂದ್ರೆ ನಾವು ಏನು O M is nothing but adjacent side divided by M P ಅಂತಂದ್ರೆ ಏನು opposite side adjacent side divided by opposite side ಅಂತಂದ್ರೆ ಏನು ಬರ್ತೀವಿ ನಾವು cot theta ಹಂಗಂದ್ರೆ tan of 90 degree minus theta is equal to ಏನಂತ cot theta tan 90 minus theta is equal to cot theta so similarly we have to define tan 90 minus define ಮಾಡಿದ್ವಿ ಈಗ cot of 90 minus of theta define ಮಾಡಿದ್ವಿ for a right angle triangle O P dash M dash 90 minus theta ಅದೇನಾ so cot ಅನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ನಾವು adjacent side divided by opposite side what is the length of an adjacent side here O M dash divided by length of an opposite side is
P dash M dash. See, but OM dash is equivalent to MP divided by P dash M dash is equivalent to OM. See here, so ಇಲ್ಲಿ MP ಅಂತಂದ್ರೆ which side is opposite side divided by OM ಅಂದ್ರೆ adjacent side. so ಇದು ಏನಾಗುತ್ತ opposites by adjacent ಅಂದ್ರೆ ಹೆಂಗ್ ಏನಂತ ನಾವು tan theta. so ಒಂದು ಕನ್ಕ್ಲೂಷನ್ ಬರ್ಕೋಬೇಕು, tan of cot of 90 minus theta is equal to tan theta. so cot 90 minus is equal to ಏನಂದಂಗಾಯ್ತು tan. similarly sec of 90 degree minus of theta. how to define sec? hypotenuse side divided by adjacent side. see here, in the right angle triangle OP dash M dash, what is the length of an hypotenuse side? hypotenuse side is OP dash divided by length of an adjacent side is OM dash. OP dash is equivalent to OP, but OM dash is equivalent to PM. so now this is equal to OP ಅಂದ್ರೆ ಇಲ್ಲಿ hypotenuse, but PM ಅಂದ್ರೆ ಏನಿದೆ opposite side. hypotenuse side divided by opposite ಅಂದ್ರೆ which angle ಅಲ್ಲ? cosec of an angle theta. therefore sec of 90 minus theta is equal to cosec theta. and similarly cosec of 90 minus theta na define ಮಾಡಬೇಕು, right? so now cosec of 90 minus of theta is equal to, so hypotenuse side divided by opposite side. ಇಲ್ಲಿ length of an hypotenuse side OP dash and length of an opposite side P dash M dash, but OP dash is equivalent to OP, but P dash M dash is equivalent to OM. so now OP ಅಂದ್ರೆ hypotenuse side divided by adjacent side is nothing but, so now ಇದೇನಿದೆ sec of an angle theta. ಹಂಗಂದ್ರೆ cosec of an angle 90 minus theta is equal to sec theta. ಇಲ್ಲಿ ಎಲ್ಲವೂ ಪಾಸಿಟಿವ್ ಬಂದು because 90 minus is the first quadrant. all trigonometric functions are positive. so ಹಂಗಂದ್ರೆ trigonometric functions of first allied angle ಯಾವುದು? sin of 90 minus theta is equal to cos theta. cos of 90 minus theta is equal to sin theta. ಮೂರನೇದು tan of 90 minus theta is equal to cot theta. cot of 90 minus theta is equal to tan theta. so now sec of 90 minus theta is equal to cosec theta, and cosec of 90 minus theta is equal to sec theta. so in all the trigonometric functions are changed to co-function. hangandra sin hogi cosine agutta, cosine hogi sin. trigonometric functions are changed to co-functions. in first quadrant all are positive. so now let's discuss allied angle. second one allied angle 90 plus theta, right? ಒಂದು diagram ಹಾಕೋಬೇಕು. initial side OX is rotate. it takes a position at a point P. draw OP and draw PM perpendicular to x-axis. it makes an angle theta, right? and so now this OP rotate about the vertex O in anti-clockwise direction. it takes a final position at the point P dash in second quadrant because it is 90 degree plus of theta. so now draw OP and draw PM. P dash M dash is perpendicular to x-axis. ಇದು theta, ಇದು ಟೋಟಲ್ ಎಷ್ಟಿದೆ 90 ಡಿಗ್ರಿ. ಇದು ಥೀಟಾ ಅಂತಂದ್ರೆ ಇದು ಥೀಟಾ. ಸೊ ಟೋಟಲ್ ಆ್ಯಂಗಲ್ ಇದೇನಿದೆ 90 ಡಿಗ್ರಿ ಪ್ಲಸ್ ಆಫ್ ಥೀಟಾ. ಸೊ ನಮ್ಮ ಟೋಟಲ್ ಆ್ಯಂಗಲ್ ಏನು 90 ಪ್ಲಸ್ 180 ಮುಟ್ಟಿಲ್ಲ, 90 ಪ್ಲಸ್ ಆಫ್ ಥೀಟಾ, ರೈಟ್. ಸೊ ನಾವು ಇಲ್ಲೇ ಕ್ಲಿಯರ್ಲಿ O P M and O P dash M dash are ಎಂಥ ಟ್ರಯಾಂಗಲ್ಸ್ ಅವು? congruent triangles. clearly O
PM is congruent ಅಂದ್ರೆ ಸರ್ವ ಸಮ ತ್ರಿಭುಜಗಳು O P dash M dash. So ಹಂಗಂದ್ರೆ ಲೆಂತ್ OP is numerically is equivalent to OP dash. Sides are corresponding sides are equal ಅಂತ ಬರ್ಕೊತೀವಿ. OP is equal to OP dash but MP is equal to ಅಥವಾ PM is equivalent to. ಇದನ್ನ ನೀವು ತಗೊಂಡು ಹೋಗಿ ಇದರ ಮ್ಯಾಲೆ ಇಡಬೇಕು, ರೈಟ್? ಅವಾಗ ಮಾತ್ರ OP ಮತ್ತು ಹೈಪೋಟೆನಸ್ ಎರಡಕ್ಕೂ ಸೇಮ್ ಇರಬೇಕು. ಇಲ್ಲಿ 90 ಡಿಗ್ರಿ ಇರೋದು ಅಂದ್ರೆ ಇದು ಹೈಪೋಟೆನಸ್, ಇಲ್ಲ ಪರ್ಪೆಂಡಿಕ್ಯುಲರ್ ಇರೋದು ಅಂದ್ರೆ ಸೊ ನೌ ದಿಸ್ ಇಸ್ ಹೈಪೋಟೆನಸ್. ಹಂಗಂದ್ರೆ PM is equivalent to ಏನು OM dash and ಇನ್ನೊಂದು ಉಳಿತು ನೋಡಿ ಯಾವುದು OM is equivalent to P dash M dash. ಸೊ ನ್ಯೂಮರಿಕಲಿ ಏನಿರಬೇಕು, ಸೈಡ್ಸ್ ಈಕ್ವಲ್ ಇರಬೇಕು, ಅಂದ್ರೆ ಮಾತ್ರ ಎಂಥ ಟ್ರಯಾಂಗಲ್ ಆಗ್ತಾವು, ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಇದನ್ನ ಬರ್ಕೊಂಡು ಏನು ಡಿಫೈನ್ ಮಾಡ್ಬೇಕು ನಾವು, ಸೈನ್ ಆಫ್ 90 ಪ್ಲಸ್ ಥೀಟಾ ಡಿಫೈನ್ ಮಾಡಬೇಕು. ಫಾರ್ ಅ ರೈಟ್ ಆಂಗಲ್ ಟ್ರಯಾಂಗಲ್ O P dash M dash, this is angle form 90 plus theta. ಇದಕ್ಕೆ ಅಪೋಸಿಟ್ ಆಗಿರೋದು ಅಪೋಸಿಟ್ ಸೈಡ್, 90 ಅಪೋಸಿಟ್ ಇರೋದು ಹೈಪೋಟೆನಸ್, ಉಳಿದ ಅಡ್ಜಸೆಂಟ್ ಸೈಡ್. ಇಲ್ಲಿ 90 ಡಿಗ್ರಿ ಫಾರ್ಮ್ ಐತೆ ಹೈಪೋಟೆನಸ್, ಥೀಟಾ ಅಪೋಸಿಟ್ ಅಂದ್ರೆ ಅಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್. ಸೊ ಫಸ್ಟ್ we have to define sin of 90 plus of theta. Sin of 90 degree plus of theta is equal to ಇದು. ಇಲ್ಲಿ ಫಾರ್ಮ್ ಐತಾ ಈ ಆಂಗಲ್ ಡಿಫೈನ್ ಮಾಡ್ಕೋಬೇಕು ನಾವು. ಈ ಟ್ರಯಾಂಗಲ್ O P dash M dash ಸೈನ್ ಹೆಂಗ್ ಡಿಫೈನ್ ಮಾಡ್ತೀವಿ, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ hypotenuse. What is the length of an opposite side? P dash M dash divided by hypotenuse side is OP dash. But sides are numerically equal ಅಂತಂದ್ರೆ P dash M dash is length of the P dash M dash is equal to ಏನು OM divided by OP dash is length ಏನೈತಿ, OP dash is equal to OP. So OM ಅಂತಂದ್ರೆ ಏನಿಲ್ಲ, adjacent side divided by hypotenuse side. This is nothing but cos theta. ಹಂಗಂದ್ರೆ ಸೆಕೆಂಡ್ ಕ್ವಾಡ್ರಂಟ್ sin of 90 plus theta is equal to ಏನಂದಂಗಾಯ್ತು, cos theta, right? And ಫಸ್ಟ್ ಒನ್ ಡಿಫೈನ್ ಮಾಡಿದ್ವಿ, ಈಗ ಸೆಕೆಂಡ್ ಒನ್ ಡಿಫೈನ್ ಮಾಡಿ. ಕಾಸ್ ಅನ್ನು ಡಿಫೈನ್ ಮಾಡೋಣ. ಇಲ್ಲಿ ನೋಡ್ರಲ್ಲೇ ಕಾಸ್ ಆಫ್ 90 ಪ್ಲಸ್ ಥೀಟಾ ಅನ್ನು ಡಿಫೈನ್ ಮಾಡಬೇಕು. ಹೌ ಟು ಡಿಫೈನ್ ಕಾಸ್ ಥೀಟಾ, ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್. ಬಟ್ ಇಲ್ಲಿ ನೋಡ್ರಲ್ಲೇ ಲೆಂತ್ ಆಫ್ ಆನ್ ಅಡ್ಜಸೆಂಟ್ ಸೈಡ್ ಈ 90 ಪ್ಲಸ್ ಥೀಟಾ, ಈ ಟ್ರಯಾಂಗಲ್ OM dash P dash, length of an adjacent side is, it is lies in the negative direction of x axis. ಬರೀ A ಅಂತ ಬರ್ಕೊಂಡಿಲ್ಲ ನಾನು, ಇಲ್ಲಿ ಮೈನಸ್ ಆಫ್ A ಅಂತ ಬರ್ಕೊತೀನಿ. ಯಾಕೆ ಮೈನಸ್ ಅಂದ್ರೆ OX dash ನ ಒಂದು ನಂಬರ್ ಇತ್ತಂದ್ರೆ 2 ಅಂತ ಬರೋದು ತಪ್ಪಾಗುತ್ತದಲ್ಲ, -2 -3 0 ಇಂದ ಈ ಕಡೆ ಹೋದ್ರೆ ಏನು ನಮ್ದು ವ್ಯಾಲ್ಯೂ ನೆಗೆಟಿವ್ ಬರ್ತಾವ. ಸೊ ನಾವು ಹಂಗಂದ್ರೆ ಮೈನಸ್ ಆಫ್ A because it lies in the negative direction of x axis. Hypotenuse side is always positive. So now minus of A. ಹಂಗಂದ್ರೆ ಇದರ ಲೆಂತ್ ಏನು, ಮೈನಸ್ ಆಫ್ OM dash divided by OP dash. So minus ಹಂಗೆ ಇರಲಿ, OM dash is nothing but ಏನು PM divided by OP dash is equal to OP. minus ಹಂಗೆ ಇರಲಿ, PM is nothing but ಏನು ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್, ಮೈನಸ್ ಆಫ್ ಅಪೋಸಿಟ್ ಬೈ ಹೈಪೋಟೆನಸ್ ಅಂದ್ರೆ ಏನು ಸೈನ್ ಥೀಟಾ. ಒಂದು ಕನ್ಕ್ಲೂಷನ್ ಏನು, ಕಾಸ್ ಆಫ್ 90 ಪ್ಲಸ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಆಫ್ ಸೈನ್ ಥೀಟಾ. ಯಾಕೆ ಮೈನಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ನಾಗ ಸೈನ್ ಪಾಸಿಟಿವ್ ಇತ್ತು, ನಾವು ಎಷ್ಟು ಸಿ ರೂಲ್ ಕಲ್ತೇವೆ. ಬಟ್ ಸೆಕೆಂಡ್ ಕ್ವಾಡ್ರಂಟ್ 90 ಪ್ಲಸ್ ಒಂದು ಸೆಕೆಂಡ್ ಕ್ವಾಡ್ರಂಟ್ನಾಗ ಕಾಸ್ ಏನಿರ್ತತಿ, ನೆಗೆಟಿವ್ ಇರ್ತತಿ. ಸೊ ದಟ್ಸ್ ವೈ cos 90 plus theta is equal to minus of sin. Next we have to define tan of 90 degree plus theta is equal to. So now tan ಅನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ನಾವು, ಅಪೋಸಿಟ್ ಸೈಡ್. ಇಲ್ಲಿ ಲೆಂತ್ ಆಫ್ ಎನ್ is parallel to positive direction of y axis. So undoubtedly O is positive and divided by minus of A ಬರ್ಕೋತೀನಿ. ಯಾಕಂದ್ರೆ this is lies in the negative direction of x axis. opposite side length ಏನೈತಿ, minus of P dash M dash
divided by minus of OM dash. P dash M dash is equivalent to OM divided by OM dash is equivalent to PM. So OM dash is minus of. So OM dash ಅಂತಂದ್ರೆ ಇಲ್ಲಿ ನೋಡ್ರಿ OM is nothing but minus A divided by O. So now this is equal to minus of cot theta. Tan of 90 plus theta is equal to minus cot because second quadrant cot tan is also negative. So tan 90 plus is equal to minus cot. Similarly, sec of 90 plus cot of 90 plus theta. Right? Cot 90 plus theta na define ಮಾಡ್ಕೊತೀವಿ ನಾವು A divided by but O P dash M dash ಅಂತಂದ್ರೆ ಇಲ್ಲಿ minus of A divided by O. So minus of A ಅಂತಂದ್ರೆ ಏನು O minus of O M dash divided by minus of O M dash divided by P dash M dash. So now minus of O M dash is equivalent to PM divided by P dash M dash is equivalent to OM. So now this is equal to opposite side divided by adjacent side. This is equal to minus of tan theta. Hangandra cot 90 plus theta is equal to minus tan because 90 plus is second quadrant, cot is negative. Similarly, sec of an 90 plus of theta. Sec ಅನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ನಾವು hypotenuse side divided by adjacent side. Adjacent side ಏನೈತಿ ಮೈನಸ್. ಸೊ ನಾವು hypotenuse ಅಂದ್ರೆ ಏನು OP dash, adjacent ಅಂದ್ರೆ minus of OM dash. OP dash is equivalent to OP minus of OM dash is equal to PM. ಸೊ ನಾವು minus of OP ಅಂತಂದ್ರೆ ನಮ್ಗೆ OP ಲೆಂತ್ ಏನೈತಿ OP hypotenuse side divided by opposite side is equal to minus of ಏನಿದೆ cosec theta. ಸೊ ಹಂಗಂದ್ರೆ sec 90 plus theta ಅಂತಂದ್ರೆ ಏನು minus cosec. Similarly, cosec of 90 plus of theta is equal to hypotenuse side divided by opposite side. So hypotenuse side length OP dash. So O length ಏನೈತಿ P dash M dash is positive ಅದಾವ ಎರಡು. So now P dash is equivalent to OP and P dash M dash is equivalent to OM. So now OP is nothing but hypotenuse side divided by adjacent is equal to sec theta plus ಬರ್ತಿ ಯಾಕಂದ್ರೆ second quadrant cosec is positive. So cosec of 90 plus theta ಏನು ಬರಬೇಕು plus of sec theta. ಹಂಗಂದ್ರೆ ಎರಡನೇದಲ್ಲ ಟ್ರಯಾಂಗಲ್ sin of 90 plus theta is equal to cos theta. ಸೊ ನಾವು ಎರಡನೇದು cos of 90 plus theta. ಇದು ನೋಡಿ cos is second quadrant negative minus of sin theta. Next tan of 90 plus theta is equal to minus of cot. So now similarly cot of 90 plus theta is equal to minus of tan. Sec of 90 plus theta is equal to minus of cosec theta because second quadrant cosec of 90 plus theta is equal to plus of sec theta. ಯಾಕೆ ಹಿಂಗೆ ಅಂತಂದ್ರೆ ಫಸ್ಟ್ ಕಾರ್ಡ್ ಸೆಕೆಂಡ್ ಕ್ವಾಡ್ರನ್ಟ್ ಸೈನ್ ಮತ್ತು ಕೊಸೆಕ್ ಅಷ್ಟು ಪಾಸಿಟಿವ್ ಅದಕ್ಕೆ ಅದ್ರ ಕರೆಸ್ಪಾಂಡಿಂಗ್ ಹೆಂಗೆ ಇದೇನು ಸಂಬಂಧ ಇಲ್ಲ. ಸೈನ್ ಈಸ್ ಪಾಸಿಟಿವ್ ಆ್ಯಂಡ್ ಕೊಸೆಕ್ ಈಸ್ ಪಾಸಿಟಿವ್. ದೇ ರಿಸಲ್ಟೆಂಟ್ ಆನ್ಸರ್ ಈಸ್ ಪಾಸಿಟಿವ್, ರಿಮೈನಿಂಗ್ಸ್ ಆರ್ ನೆಗೆಟಿವ್.